ಇದು ಗುರುಕುಲದಲ್ಲಿ ತೆಗೆಸ್ಕೊಂಡಿರುವಂತಹ ಫೋಟೋ. ಇದು ನಂದೇನಾ? ಇಲ್ಲಿ ನೋಡಿ, ನಾನೇ ಇದು. ಇದೂ ನಂದೇನೆ. ನಮ್ಮ ಯಜಮಾನ್ರು ಬ್ರೋಕರ್ ಮೂಲಕ ಅಲ್ವಾ ನಮ್ಮದು ಮದುವೆ ಆಗಿದ್ದು. ಅವರಿಗೆ ಫೋಟೋಸ್ ಇದ್ರೂ ಕಳಿಸಿದ್ದೆ ನಾನು. ನನ್ನ ಮಗಳು ಋಷಿಕಾ. ಏನು ಋಷಿ? ಯಾರಮ್ಮ ಇದು? ಅಮ್ಮ. ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ನಾನು. ಅದು ಸ್ಟ್ಯಾಂಡ್ ತೆಗೆದೆ, ಯಾಕಂದರೆ ಫೋಟೋಸ್ ಬ್ಲರ್ ಕಾಣಿಸುತ್ತೆ. ಹಾಗಾಗಿ ಅವಳು ನೋಡ್ತಾ ಇದ್ದಾಳೆ ಏನು ಅಂತಂದೇಳಿ. ಏನಮ್ಮದು? ಇದು ನನ್ನ ಮ್ಯಾರೇಜ್ ಫೋಟೋ ಸ್ವಲ್ಪ ಇತ್ತು, ಹಾಗಾಗಿ ಸೇರಿಸಿದೆ. ಮ್ಯಾರೇಜ್ ಫೋಟೋ ಬೇರೆ ಇದೆ, ಆಲ್ಬಮ್ ಇದೆ, ನಾನು ನಿಮ್ಗೆ ಹಾಕಿದ್ದೀನಿ, ನೋಡ್ಬೋದು. ಕೊಡ್ತೀನಿ ಕಂದ, ಕೊಡ್ತೀನಿ ಬಿಡು. ಹ್ಞೂ, ಅಪ್ಪ ಹೌದು. ನೀನಿಲ್ಲ ಮಗಳೇ, ನೀನಿಲ್ಲ. ನೀನು ಇಲ್ಲಿ ನಂದು ನಮ್ಮ ಯಜಮಾನ್ರದ್ದು ಫೋಟೋ ಇದೆಯಲ್ಲ, ಮದುವೆ ಫೋಟೋ, ಅದಕ್ಕೆ ನಾನು ಅಂತ ಕೇಳ್ತಾ ಇದ್ದಾಳೆ. ವಾಟ್ ಎ ಫನ್ನಿ ಗರ್ಲ್. ಇರು ಕಂದ. ಇದು ನಾನು ಸಿಂಗಲ್ ಆಗಿದ್ದಾಗ ಫೋನ್ ಯೂಸ್ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಚಿಕ್ಕವರಿದ್ದರು. ಇಲ್ಲಿಗೆ ಬರ್ತಿರ್ತಾರಲ್ವ, ಇವಳು ಧನುಶ್ರೀ ಮೊನ್ನೆ ಹೊಲದ ಬಗ್ಗೆ ಎಲ್ಲ ಮಾತಾಡಿದ್ಲಲ್ಲ, ಆಸ್ತಿ ಬೇಕು ಅಂತಂದೇಳಿ. ನಾನು ವ್ಲಾಗ್ ಹಾಕಿದ್ದೀನಿ, ನೀವು ನೋಡ್ಬೋದು. ಇದಾದಮೇಲೆ ಇದು ನಮ್ಮ ಅಮೃತ. ಯಾವಾಗಲೂ ಬರ್ತಾ ಇರ್ತಾಳಲ್ವ ಇಲ್ಲಿಗೆ, ರಜೆ ಕೊಟ್ಟಾಗೆಲ್ಲ ಬರ್ತಾಳೆ ಅವಳು. ಮತ್ತು ಇದು ನಮ್ಮ ಊರಿನ ಹುಡುಗಿ ಮಮತಾ ಅಂತಂದೇಳಿ, ನಮ್ಮ ಪಕ್ಕದ ಮನೆ ಹುಡುಗಿ. ನಾನು ನೋಡಿ ಅವಾಗ ಎಷ್ಟು ಸಣ್ಣ ಇದ್ದೀನಿ, ತುಂಬ ಅಂದರೆ ತುಂಬ ಸಣ್ಣ ಇದ್ದೀನಿ. ಮತ್ತು ಆಮೇಲೆ ಇದು ಗುರುಕುಲ ಫ್ರೆಂಡ್ ಲಾವಣ್ಯ ಅಂತಂದೇಳಿ, ಎಷ್ಟು ಚೆನ್ನಾಗಿದ್ದಾಳೆ, ಕ್ಯೂಟಾಗಿ. ತುಂಬ ಇಷ್ಟಪಡ್ತಾ ಇದ್ಲು ನನ್ನ. ಇದೆಲ್ಲ ಗುರುಕುಲದಲ್ಲಿನೇ ಇದೆಲ್ಲ. ಇವಳ ಹೆಸರು ದೇವಕಿ ಅಂತಂದೇಳಿ. ಕೆಲವರೆಲ್ಲ ಪರಿಚಯ ಇದ್ದರು. ಬಟ್ ಅಲ್ಲಿ ಬ್ಯೂಟಿಷಿಯನ್ನೂ ಇತ್ತು, ಮತ್ತು BPO ಸೆಂಟರು ಇತ್ತು. ಸೊ ಹಾಗಾಗಿ ಇದು ನೇತ್ರ. ನಾನು ನೇತ್ರನೂರ ಅಜ್ಜಿ ಬಂದಿದ್ದರು ಗುರುಕುಲದಲ್ಲಿ ಮೀಟ್ ಮಾಡೋಕ್ಕೆ. ಸಂಡೇ ಟೈಮು ಬರ್ತಾರೆ ಫ್ಯಾಮಿಲಿ ಕಡೆ ನೋಡೋಕ್ಕಂತಂದೇಳಿ. ಆವಾಗ ಸುಜಾತ, ಇವಳ ಹೆಸ್ರೇನೋ ಮರ್ತೋಗಿದ್ದೀನಿ, ಗೊತ್ತಿಲ್ಲ. ಇವಳು ಶ್ವೇತಾ ಅಂತ. ಇವರಿಬ್ಬರು ಕ್ಲೋಸು ನಮಗೂ ಹಾಗೇನಲ್ಲಿ. ದೇವಕಿ. ಇದಕ್ಕೆ ಹೋಗಿದ್ವಿ, ಲಿಂಕ್ಡ್ಇನ್ಗೆ. KP ಪಾಯಿಂಟು ಯಾರಿಗೆ ಜಾಸ್ತಿ ಇರುತ್ತೆ ಅವ್ರನ್ನ ಮಾತ್ರ ಲಿಂಕ್ಡ್ಇನ್ಗೆ ಕರ್ಕೊಂಡೋಗಿದ್ರು. ಅಲ್ಲಿ ಜಾಬ್ ಆಫರ್ಸ್ ಬಗ್ಗೆ ಹೇಳೋದಕ್ಕೆ ಅಂತಂದೇಳಿ ಮೀಟಿಂಗ್ ಇತ್ತು, ಹಾಗಾಗಿ ಹೋಗಿದ್ವಿ. ಇದು ಅಮ್ಮು ಯಾವಾಗಲೂ ಬರ್ತಿರ್ತಾಳಲ್ವ ಇಲ್ಲಿಗೆ, ಅವಳು. ಮತ್ತು ಇದು ನಾನು, ಇದು ಪದ್ಮ, ಮತ್ತು ಇವಳ ಹೆಸ್ರೇನೋ ಇದೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಇದು ಶ್ವೇತಾ. ಈಕೆ ಹೆಸರು ಶ್ವೇತಾನಾ? ಅಲ್ಲ, ಪ್ರಿಯಾಂಕಾ. ಮತ್ತು ಇದಾದಮೇಲೆ ಗೌತಮಿ. ಇವರಿಬ್ಬರು ಅಕ್ಕ ತಂಗಿ, ರಿಲೇಷನ್ನೇ ಬಂದಿದ್ದರು. ಇದೆಲ್ಲ ಕೋರ್ಸಿಗೆ ಹೋಗಿದ್ದು ನೋಡಿ, ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ. ಇದು ಗ್ರೂಪ್ ಸ್ಟಡಿ. ಇದು ಏನು ಕೊಟ್ಟಿದ್ದರು, ಅದನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಇಲ್ಲಿ ನಾನು, ಸುಜಾತ, ದೇವಕಿ, ಅಮ್ಮು ಮತ್ತು ಇವರೆಲ್ಲರಿಗೂ. ಇಲ್ಲಿದ್ದಾಳೆ ಈರಮ್ಮ ಅನಿಸುತ್ತದೆ, ಗೊತ್ತಿಲ್ಲ, ನೋಡೋಣ. ಇದು ಸೀನಿಯರ್ಸ್. ಇವರು ಮೂವರು ಬ್ಯೂಟಿಷಿಯನ್ ಕೋರ್ಸಿಗೆ ನಮಗಿನ್ನ ಮುಂಚೆ ಹೋಗಿ ಕಲಿಯೋಕ್ಕೆ ಹೋದವರು. ನಾವು ಬ್ಯೂಟಿಷಿಯನ್ ನಮಗೆ ಬೇಡ ಅಂತಂದೇಳಿ ನಾವು BPO ಬಗ್ಗೆ ಕಲಿಯೋಕ್ಕೆ ಹೋಗಿದ್ವಿ. ಅದಾದಮೇಲೆ ಇಲ್ಲಿ ಗ್ರೂಪ್ ಫೋಟೋ, ಅಂದರೆ ನಮ್ಮ ರೂಮಲ್ಲಿ ಎಷ್ಟು ಜನ ಇದ್ವಿ ಆ ಥರ. ಇದು ನಾಗಮಣಿ, ರತ್ನ ಅಂದರೆ ಇವಳೆ, ದೇವಕಿ, ಸುಜಾತ, ಮತ್ತು ಪದ್ದು, ಶ್ವೇತಾ. ಇದು ನಾನು ಎಷ್ಟು ಕುಳ್ಳಿದ್ದೀನಿ. ಇದು ಲಾವಣ್ಯ. ಇದು ಅಲ್ಲಿ ಮೇಡಮ್ ಎಷ್ಟು ಹೆಂಗಾಗಿದ್ದಾರೆ ನೋಡಿ, ತುಂಬ ಹೆಂಗಾಗಿದ್ದಾರೆ. ಈ ಮೇಡಮ್ ಹೆಸರೇನು ಇದೆ ಮರ್ತೋಗಿದ್ದೀನಿ. ತುಂಬ ವರ್ಷಗಳು, 8 ವರ್ಷ ಆಗೋಯ್ತಲ್ಲ, ಅದಕ್ಕೆ ಮರ್ತೋಗಿ. ಇದು ನಮ್ಮೂರು ಹುಡುಗಿ. ಇವರೆಲ್ಲ ಬ್ಯೂಟಿಷಿಯನ್ನು. ನಾನು, ನಮ್ಮ ಮೇಡಮ್. ಮತ್ತು ಇದು KP ಪಾಯಿಂಟ್ಸಿಗೆ ಹೋಗ್ಬೇಕಾಗಿತ್ತು. KP ಪಾಯಿಂಟ್ಸ್ ಸಿಕ್ಕಿದ ಮೇಲೆ ಲಿಂಕ್ಡ್ಇನ್ಗೆ ಹೋಗ್ಬೇಕಾಗಿತ್ತು. ಆವಾಗ ಗ್ರೂಪ್ ಫೋಟೋ ಎಲ್ಲ ತೊಗೊಂಡಿರೋದು ಗುರುಕುಲದಲ್ಲಿ. ಶ್ವೇತಾ, ನಾನು ಎಲ್ಲಿದ್ದೀನಿ ಇದರಲ್ಲಿ? ನಾನು ಇಲ್ಲಿದೆ, ಶ್ವೇತಾ ಹಿಂದ್ಗಡೆ ಇದ್ದೀನಿ. ಓಹೋ, ಎಲ್ಲಿ? ಇಲ್ಲಿದ್ದೀನಿ ನೋಡಿ, ಇಲ್ಲಿ. ಇದು ಸುಜಾತ, ಇದು ನಾನು.
ಇದು ಮಧ್ಯೆ ಹರಿದೋಗ್ಬಿಟ್ಟೈತೆ. ಅಮ್ಮು ನಾನು ಜಾಸ್ತಿ ಅಮೃತದ ಜೊತೆ ಫೋಟೋಸ್ ತೆಗಿತಾ ಇದ್ದೆ. ನನ್ನ ಕ್ಯಾಮ್ರಾ ಸಖತ್ತಾಗಿತ್ತು. ಸೊ ಹಂಗಾಗಿ ಸೂಪರಾಗಿ ಫೋಟೋಸ್ ತಗೊಂಡು ಫುಲ್ಲು ಎಂಜಾಯ್. ಸಂಡೇ ಬಂತಂದರೆ ಸಾಕು ಈ ಥರ ಎಲ್ಲ ಟಿಪ್ ಟಾಪಾಗಿ ರೆಡಿಯಾಗಿ ಹಿಂಗೆ ರೆಡಿಯಾಗಿ ಔಟ್ಸೈಡ್ ಹೋಗ್ತಾ ಇದ್ವಿ. ಸಂಡೇ ಮಾತ್ರ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫ್ರೀ ಬಿಡ್ತಾಯಿದ್ರು ಹೋಗಿ ಬರೋದಕ್ಕೆ. ಮತ್ತಿಲ್ಲಾಂದರೆ KP ಪ್ಯಾಂಟ್ಸ್ ಕಟ್ ಮಾಡೋದು, ಇಲ್ಲಾಂದರೆ ಆಚೆ ಹಾಕೋದು, ಮನೆ ಕಳ್ಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ತುಂಬ ಸ್ಟ್ರಿಕ್ ಅಂದರೆ ಸ್ಟ್ರಿಕ್ಕು ಅಲ್ಲಿ. ಇಲ್ಲಿ ನೋಡಿ ಇದೆಲ್ಲ ಪೋಸ್ ಎಲ್ಲ ಸುಜಾತೆ ಹೇಳ್ಕೊಟ್ಟಿದ್ದು ನನಗೆ. ಈ ಥರ ನಿಂತ್ಕೋ ಚೆನ್ನಾಗಿ ಬರುತ್ತೆ ಅಂತಂದೇಳಿ. ಸೊ ಹಂಗಾಗಿ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದೈತೆ. ಇದು ನಮ್ಮ ಮೇಡಮ್ಮು. ಇವ್ರ ಹತ್ರ ತುಂಬ KP ಪಾಯಿಂಟ್ಸ್ ಜಾಸ್ತಿ ಇಸ್ಕೊತಾ ಇದ್ದೆ ನಾನು. ಬಟ್ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೂ ಬಟರ್ ಇಂಗ್ಲೀಷ್ ಮಾತಾಡಿಬಿಟ್ಟು ಇವ್ರ ಹತ್ರ ಜಾಸ್ತಿ ಮಾರ್ಕ್ಸ್ ತೊಗೊತಾ ಇದ್ದೆ. ಇವ್ರು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೆ ಮಿಸ್ ಅಂತಲೇ ಹೇಳ್ಬೋದು. ಎಷ್ಟು ಹೆಂಗಾಗಿದ್ದಾರೆ ನೋಡಿ, ಸಖತ್ತಾಗಿದ್ದಾರೆ. ಇದು ಸಂಡೇ ದಿನ ಔಟ್ಸೈಡ್ ಹೋಗಿದ್ದು, ಈ ಥರ ರೆಡಿಯಾಗಿದ್ದೆ. ಅದು ಸುಜಾತ ಅಳಚಂಡಿ ಅಂತಂದೇಳಿ. ಇದು ರತ್ನಗೆ ಜಾಸ್ತಿ ಕ್ಲೋಸಾಗಿರ್ತಾ ಇದ್ಲು ಇವಳು. ಇದು ನಾಗಮಣಿ. ಇವಳಿಗೂ ಮದುವೆ ಆಯಿತು, ಇವಳಿಗೂ ಆಯಿತು, ನನಗೂ ಆಯಿತು. 8 ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಗೋಯ್ತು ನೋಡಿ. ಇಲ್ಲಿ ನೋಡಿ, ಇದೆಲ್ಲ ನನ್ನ ಕ್ಯಾಮ್ರಾದಲ್ಲಿನೇ ತಗೊಂಡಿದ್ದು. ಇದು ಪದ್ಮ ಅಂತಂದರೆ ಪದ್ಮಗೂ ಮದುವೆ ಆಗೋಯ್ತು. ಸುಜಾತ ಅಳಚಂಡಿ. ಇವಳಿಗೆ ಜಾಸ್ತಿ ರೇಗಿಸ್ತಾ ಇದ್ದೆ ಇವಳಿಗೆ ನಾನು. ಇವಳು ಹೋಗಿ ಇವಳ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ಲು ರತ್ನನ ಹತ್ರ. ನೋಡ್ಬೇ ಯವ್ವ, ಇವಳು ಬಾಗಲಕೋಟೆ ಹುಡುಗಿ. ನೋಡ್ಬೇ ಯವ್ವ, ನಿನ್ನ ಫ್ರೆಂಡ್ ನನಗೆ ಹೆಂಗೆ ತಲೆ ತಿಂತಾಳೆ ನೋಡ್ಬೇ ಯವ್ವ, ಒಂದು ಸ್ವಲ್ಪ ಬಾವೇ ಯವ್ವ ಅಂತ ಈ ಥರ ಎಲ್ಲ ಮಾತಾಡ್ತಾ ಇದ್ಲು. ಸೊ ಕ್ಯೂಟ್ ಆಫ್ ಯು. ಮಿಸ್ ಮಾಡ್ಕೊತೀನಿ ತುಂಬ. ಇದು ನಾಗಮಣಿ. ಇದು ಈರಮ್ಮನ ಫೋಟೋನೇ ಇಲ್ಲ ನಂದರಲ್ಲಿ. ಅವಳು ಜಾಸ್ತಿ ಮಿಂಗಲ್ ಆಗ್ತಾ ಇರಲಿಲ್ಲ. ಯಾವಾಗೋ ಒಂದು ಟೈಮ್ ಕ್ಲಾಸಲ್ಲಿ ಮಾತ್ರ ಮೀಟ್ ಆಗ್ತಾಯಿದ್ಲು ಅಷ್ಟೇ. ಲಾವಣ್ಯ. ಇದು ನಾನು ಸೆಲ್ಫಿ ತಗೊಂಡಿದ್ದು ಸಾಯಂಕಾಲ ಆದರೆ ಸಾಕು, ಬೆಳಗ್ಗೆ ಆದರೆ ಸಾಕು, ರೆಡಿ ಆದರೆ ಸಾಕು, ಸಂಡೇ ಸಿಕ್ಕರೆ ಸಾಕು, ಈ ಥರ ರೆಡಿ ಆಗ್ತಾಯಿದ್ವಿ. ಇವರು ಸವಿತಾ ಮಿಸ್ ಅಂತಂದೇಳಿ. ಇವರು ತುಂಬ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು, ಆಡಿಸ್ತಾಯಿದ್ರು. ತುಂಬ ಕ್ಯೂಟು, ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇದೆಲ್ಲ ನಮ್ಮ BPO ಸೆಂಟರ್ದ ಇವರು. ಲಿಂಕ್ಡ್ಇನ್ಗೆ ಹೋಗಿದ್ದೀವಲ್ವ, ಆ ಟೈಮಲ್ಲಿ ಇದು ಫೋಟೋ ತೊಗೊಂಡಿದ್ದು ನಾನು. ಇಲ್ಲಿ ನೋಡಿ, ಇಲ್ಲಿದ್ದೀನಿ. ಇದಾದಮೇಲೆ ಲಿಂಕ್ಡ್ಇನ್ ಮೇಡಮ್ ಅವರು ಲಿಂಕ್ಡ್ಇನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆಮೇಲೆ ಲಾಸ್ಟಿಗೆಲ್ಲ ಆದಮೇಲೆ ಫೋಟೋ ತಗೊಂಡಿದ್ದಿಲ್ಲ ನಾನಿದ್ದೀನಿ. ಪ್ರಿಯಾಂಕಾ, ದೀಪಾ, ಇವಳು ಮರ್ತೋಗಿನಿ, ಗೌತಮಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ರೂಪ್ ಫೋಟೋ. ಇಲ್ಲಿ ಮಧ್ಯೆ ಇರೋಳೆ ನಾನು. ಅಮ್ಮ ಯಾವ ಥರ ಸ್ಟೈಲ್ ನಿಂತ್ಕೊಂಡಾಳು. ಸುಜಾತ ನೋಡಿ ಯಾವ ಥರ ಸ್ಟೈಲಲ್ಲಿದ್ದಾಳೆ ಅಂತಂದೇಳಿ. ಸೋ ಕ್ಯೂಟ್. ಇದು ಲಿಂಕ್ಡ್ಇನ್ನಲ್ಲಿ ಮೀಟಿಂಗೆಲ್ಲ ಆದಮೇಲೆ ಇವರು ನನಗೆ ಕೋಚ್ ಆಗಿದ್ರು ಅಲ್ಲಿ. ಅಂದರೆ ಒಬ್ರು ಕೋಚ್ ಥರ ಅಲ್ಲಿ ಕೆಲಸ ಮಾಡೋರು ಇವರು. ಲಿಂಕ್ಡ್ಇನ್ ಬಗ್ಗೆ ಫುಲ್ಲು ಎಲ್ಲ ಹೇಳ್ಕೊಡ್ತಾಯಿದ್ರು. ಜಿಮೇಲ್ ಓಪನ್ ಮಾಡೋದು, ಕೆಲಸ ಅಪ್ಲಿಕೇಶನ್ ಹಾಕೋದು ಹೇಗೆ ಏನನ್ನೋದು ಪೂರ್ತಿಯಾಗಿ ಹೇಳ್ಕೊಡ್ತಾಯಿದ್ರು. ನೀವು ಯಾವಾಗ ಬಂದ್ರೂ ಇಲ್ಲಿ ಕೆಲಸ ಇದೆ ನಿಮಗೆ ಅಂತಂದೇಳಿ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗಾಗಿ ಊಟ ಮಾಡ್ತಾಯಿದ್ವಿ. ಅದು ಅಲ್ಲೇ ಊಟ ಎಲ್ಲ ಇತ್ತು. ಅದೇ ಇದು ಅಮ್ಮು, ಇದು ರತ್ನ, ನಾನು.